ಶ್ರೀ ಗುರುಭ್ಯೋ ನಮಃ. ತೇನೈವ ಅತ್ರ ಸರ್ವನಯೇಷು ಅಪಿ ಇಂದ್ರ ಆಕಾಶ ಪ್ರಾಣ ಜ್ಯೋತಿರ್ ಗಾಯತ್ರಿ ವಾಕ್ ಇತ್ಯಾದಿ ಶಬ್ದಾನಾಂ ವಿಷ್ಣುರ್ಥತ್ವೇ ವಿಷ್ಣೌ ಲೋಕತಃ ಪ್ರಸಿದ್ಧಾನಾಂ ಅನ್ಯತ್ರ ರೂಢಾನಾಂ ಶ್ರುತಿಷು ಪ್ರಯೋಗೆ ಪ್ರಯೋಜನಂ ನಾಸ್ತಿ ಇತ್ಯಪಿ ನಿರಸ್ತಂ. ಈ ತತ್ವಮಂಜರಿಯ 57ನೇ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಈ ಒಂದು ವಿಷಯವನ್ನ ಪ್ರತಿಪಾದನೆ ಮಾಡಿದರು. ಈ ಭಗವಂತನೇ ಗಾಯತ್ರಿ ಇತ್ಯಾದಿ ಎಲ್ಲಾ ಶಬ್ದದಿಂದಲೂ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಅವನೇ ವೇದೋಚ್ಚಾರಣ ಮಾಡ್ತಾನೆ, ಜಗತ್ತನ್ನ ಕಾಪಾಡ್ತಾನೆ, ಮತ್ತೆ ಇವನನ್ನು ಮೀರಿದವರು ಯಾರೂ ಇಲ್ಲ. ಜಗತ್ತಿನ ಎಲ್ಲಾ ಭೂತಗಳು ಕೂಡ ಇವನ ಒಂದು ಭಾಗ ಮಾತ್ರ, ಇವನೊಂದು ಪಾದ ಮಾತ್ರ ಆಗಿವೆ, ಸಣ್ಣ ಅಂಶಕ್ಕೆ ಮಾತ್ರ ಸಮಾನ ಆಗಿವೆ. ಈ ಎಲ್ಲಾ ಕಾರಣಗಳನ್ನು ಹೇಳಿದರು. ಮತ್ತೆ ಈ ಎಲ್ಲಾ ಕಾರಣಗಳು ಭಗವಂತನಲ್ಲಿ ಇರುವುದರಿಂದಲೇ ಮತ್ತೆ ಗಾಯತ್ರಿ ವಾಕ್ ಇತ್ಯಾದಿಗಳ ಶಬ್ದಗಳನ್ನು ಪ್ರಯೋಗ ಮಾಡಲಿಕ್ಕೆ ಏನೊಂದು ಪ್ರವೃತ್ತಿ ನಿಮಿತ್ತ ಬೇಕು, ಆ ಪ್ರವೃತ್ತಿ ನಿಮಿತ್ತ ಎಲ್ಲವೂ ಇವನಲ್ಲೇ ಮುಖ್ಯವಾಗಿದೆ. ಮತ್ತೆ ಆ ಉಳಿದವರಲ್ಲಿ ಬೇರೆ ಯಾರಲ್ಲಿಯೇ ಅಂತ ಪ್ರವೃತ್ತಿ ನಿಮಿತ್ತ ಇದ್ರೂ ಕೂಡ, ಅದು ಸ್ವಲ್ಪ ಮಟ್ಟಿಗೆ ಇದ್ರೂ ಕೂಡ ಆ ಪ್ರವೃತ್ತಿ ನಿಮಿತ್ತಕ್ಕೆ ಇವನೇ ಮುಖ್ಯನೂ ಕೂಡ ಆಗಿದ್ದಾನೆ, ನಿಯಂತ್ರಕನೂ ಆಗಿದ್ದಾನೆ. ಇವನ ಅನುಗ್ರಹದಿಂದಲೇ ಸ್ವಲ್ಪ ಮಟ್ಟಿಗೆ ಆ ಗುಣಗಳು ಅವನಲ್ಲಿ ಬಂದಿವೆ ಅಂತ ಅಭಿಪ್ರಾಯ. ಇಷ್ಟನ್ನು ಹೇಳಿದ್ದಾರೆ. ತೇನೈವ, ಈ ಒಂದು ಅಭಿಪ್ರಾಯವನ್ನ ಹೇಳಿದ್ದರಿಂದಲೇ ಈ ಇನ್ನೊಂದು ಪ್ರಶ್ನೆಯನ್ನು ಕೂಡ ನಿವಾರಿಸಿಕೊಂಡಾಗಾಯಿತು ಅಂತ. ತೇನೈವ, ಈ ಅಭಿಪ್ರಾಯದಿಂದಲೇ ರಾಘವೇಂದ್ರ ಸ್ವಾಮಿಗಳು ಮಂಡಿಸಿದಂತಹ ಈ ಅಭಿಪ್ರಾಯದಿಂದಲೇ ನಾಸ್ತೀತ್ಯೇತದಪಿ ನಿರಸ್ತಂ, ಈ ವಾಕ್ಯದ ಕೊನೆಯಲ್ಲಿ ಈ ಒಂದು ಪ್ರಶ್ನವೂ ಕೂಡ ನಿರಸ್ತವಾಯಿತು. ಯಾವ ಪ್ರಶ್ನೆ ಅದು ಅಂತಂದ್ರೆ, ಲೋಕತಃ ಪ್ರಸಿದ್ಧಾನಾಂ ಅನ್ಯತ್ರ ರೂಢಾನಾಂ, ಬೇರೆ ಯಾವುದ್ಯಾವುದನ್ನೋ ಹೇಳುವಂತೆ ಕಾಣಿಸುವಂತಹ ಅನೇಕ ಶಬ್ದಗಳಿವೆ. ಅನ್ಯತ್ರ, ವಿಷ್ಣುವನ್ನು ಬಿಟ್ಟು ಬೇರೆ ಬೇರೆ ಯಾರು ಎಲ್ಲೆಲ್ಲೋ ಅವು ರೂಢವಾಗಿರುವಂತೆ ಇವೆ. ಅಂತಹ ಶಬ್ದಗಳನ್ನ ಶ್ರುತಿಷು ಪ್ರಯೋಗೆ, ಆ ವೇದಗಳಲ್ಲಿ ಯಾಕೆ ಪ್ರಯೋಗ ಮಾಡಬೇಕು? ನೀವು ಹೇಳುವಂತೆ ಎಲ್ಲವೂ ವಿಷ್ಣುವನ್ನೇ ಅವು ಪ್ರತಿಪಾದನೆ ಮಾಡುವುದಾದರೆ, ಎಲ್ಲಾ ಶಬ್ದಗಳು ಕೂಡ ವಿಷ್ಣುವನ್ನೇ ಪ್ರತಿಪಾದನೆ ಮಾಡುವುದಾದರೆ, ಅಂತಹ ಶಬ್ದಗಳನ್ನು ವೇದವು ಯಾಕೆ ಪ್ರಯೋಗ ಮಾಡಬೇಕು? ಪ್ರಯೋಜನಕ್ಕೆ, ಅಂತ ಪ್ರಯೋಗಕ್ಕೆ ಏನು ಪ್ರಯೋಜನ ಇದೆ? ಪ್ರಯೋಗೇ ಪ್ರಯೋಜನಂ ನಾಸ್ತಿ ಇತ್ಯಪಿ ನಿರಸ್ತಂ. ಈ ಒಂದು ವಿಷಯವನ್ನು ಕೂಡ ಇಲ್ಲಿ ನಿರಾಕರಣೆ ಮಾಡಿದಾಗಾಯಿತು. ಇಲ್ಲಿದೆಲ್ಲ ಆ ವಿಷ್ಣುವು ಲೋಕತಃ ಪ್ರಸಿದ್ಧಾನಾಂ ಅನ್ಯತ್ರ ರೂಢಾನಾಂ ಶ್ರುತಿಷು ಪ್ರಯೋಗೆ ಅಂತ, ಅಲ್ಲಿ ವಿಷ್ಣುವು ಪ್ರಯೋಗೆ, ವಿಷ್ಣುವಿನಲ್ಲಿ ಈ ಶಬ್ದಗಳನ್ನೆಲ್ಲವನ್ನು ಪ್ರಯೋಗ ಮಾಡುವುದಕ್ಕೆ ಏನು ಪ್ರಯೋಜನ? ವಿಷ್ಣುವು ಅಂತೂ ಸ್ವಲ್ಪ ಹಿಂದೆ ಇದೆ. ಲೋಕತಃ ಪ್ರಸಿದ್ಧಾನಾಂ ಅನ್ಯತ್ರ ರೂಢಾನಾಂ ಶ್ರುತಿಷು ವಿಷ್ಣು ಪ್ರಯೋಗೆ ಅಂತ ಆ ಥರ ಹೊಂದಿಸಿಕೊಂಡ್ರೆ ನಮಗದು ಅರ್ಥ ಆಗ್ತದೆ. ಲೋಕದ ದೃಷ್ಟಿಯಿಂದ ಬೇರೆ ಯಾವುದ್ಯಾವುದನ್ನು ಹೇಳುವಂತೆ ಕಾಣುವ ಶಬ್ದಗಳನ್ನ ವೇದಗಳು ವಿಷ್ಣುವಿನಲ್ಲಿ ಪ್ರಯೋಗ ಮಾಡುವುದಕ್ಕೆ ಏನು ಪ್ರಯೋಜನ ಅಂತ ಒಂದು ಪ್ರಶ್ನೆ. ಯಾಕೆ ಹಾಗೆ ಪ್ರಶ್ನೆ ಕೇಳಿಕೆ ಏನು ಕಾರಣ ಅಂದ್ರೆ, ಸರ್ವನಯೇಶ್ವಪಿ, ಸರ್ವನಯ ಅಂದ್ರೆ ಎಲ್ಲಾ ಅಧಿಕರಣಗಳು ಕೂಡ, ಆ ಎಲ್ಲಾ ಅಧಿಕರಣಗಳಲ್ಲಿಯೂ ಕೂಡ ಈ ಹಿಂದೆ ಬಂದಿರುವಂತಹ ಇಂದ್ರ, ಆಕಾಶ, ಪ್ರಾಣ, ಜ್ಯೋತಿ, ಗಾಯತ್ರಿ, ವಾಕ್ ಇತ್ಯಾದಿ ಎಲ್ಲಾ ಶಬ್ದಗಳು ಕೂಡ, ಇವೆಲ್ಲಾ ಶಬ್ದಗಳು ನೀವು ಹೇಳುವಂತೆ ವಿಷ್ಣುವನ್ನೇ ಹೇಳಬೇಕು, ವಿಷ್ಣುವನ್ನೇ ಹೇಳ್ತಾವೆ ಅಂತ ಆದ್ರೆ, ಹಾಗಾದ್ರೆ ಆ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಕ್ಕೆ ಏನು ಪ್ರಯೋಜನ ಅಂತ ಈ ತರ ಒಂದು ಪ್ರಶ್ನೆ ಬಂದ್ರೆ, ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಎಲ್ಲಾ ಅಧಿಕರಣಗಳಲ್ಲೂ ಕೂಡ. ಈ ಹಿಂದೆ 56ನೇ ಗದ್ಯ ಭಾಗದಲ್ಲಿ ಅದನ್ನ ಆ ಜ್ಯೋತಿಷ್ ಶಬ್ದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಬರೀ ಅಲ್ಲಿ ಮಾತ್ರ ಹಾಕಿ ತಿಳ್ಕೋಬೇಡಿ, ಎಲ್ಲಾ ಕಡೆನೂ ಕೂಡ ತಿಳ್ಕೊಳ್ಳಿ. ಎಲ್ಲಾ ಅಧಿಕರಣದಲ್ಲಿಯೂ ಈ ಎಲ್ಲಾ ಶಬ್ದಗಳನ್ನು ವಿಷ್ಣುವಿಗೆ ನಾವು ಅನ್ವಯಿಸುವುದಾದರೆ, ಹಾಗಾದ್ರೆ ವೇದಗಳು ಈ ಎಲ್ಲ ಶಬ್ದಗಳನ್ನು ವಿಷ್ಣುವಿನಲ್ಲಿ ಯಾಕೆ ಪ್ರಯೋಗ ಮಾಡಿವೆ? ವಿಷ್ಣು ಅಂತ ಒಂದೇ ಶಬ್ದವನ್ನೇ ಪ್ರಯೋಗ ಮಾಡಬಹುದಿತ್ತಲ್ಲ, ಅದನ್ನು ಬಿಟ್ಟು ಬೇರೆ ಬೇರೆ ಶಬ್ದಗಳನ್ನು ಯಾಕೆ ಪ್ರಯೋಗ ಮಾಡಿವೆ ಅನ್ನುವಂಥ ಒಂದು ಪ್ರಶ್ನೆ ಬರ್ತಿತ್ತು. ಆ ಪ್ರಶ್ನವನ್ನು ಏನು ಬೇರೆಯವರು ಮಾಡೋ ಸಾಧ್ಯತೆ ಇದೆ. ಆ ಪ್ರಶ್ನಕ್ಕೆ ಈ ಒಂದು 57ನೇ ಗದ್ಯ ಭಾಗದಲ್ಲಿ ಹೇಳಿದಂತಹ ಮಾತಿನಿಂದ ಉತ್ತರ ಕೊಟ್ಟ ಹಾಗಾಯಿತು. ಅದೇನು ಉತ್ತರ ಅಂದ್ರೆ,
ಬೇರೆ ಬೇರೆ ಅಲ್ಲಿ ಎಲ್ಲಾ ಶಬ್ದಗಳಿಂದಲೂ ಅವನೇ ವಾಚ್ಯ. ಯತಃ ತತ್ತತ್ ಶಬ್ದ ಪ್ರವೃತ್ತಿ ನಿಮಿತ್ತ ಗುಣವತ್ವಾತ್, ಆಯಾ ಶಬ್ದಗಳನ್ನ ಪ್ರವೃತ್ತಿ ಮಾಡಲಿಕ್ಕೆ ಬೇಕಾದ ಕಾರಣೀಭೂತವಾದ ಗುಣಗಳೇನಿವೆ ಆ ಗುಣಗಳೆಲ್ಲವೂ ಪರಮಾತ್ಮನಲ್ಲೇ ಇವೆ. ಮತ್ತೆ ನಿಮಿತ್ತ ತಾದೃಶ ಸರ್ವಗುಣ ಗುಣಲಾಭಾರ್ಥಂ, ಆ ಶಬ್ದಗಳನ್ನು ಪ್ರವೃತ್ತಿ ಮಾಡಲಿಕ್ಕೆ ಕಾರಣೀಭೂತವಾದ ಆಯಾ ಗುಣಗಳೇನಿವೆ ಆ ಗುಣಗಳೆಲ್ಲವೂ ಕೂಡ ಈ ಭಗವಂತನಲ್ಲಿವೆ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಆ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಯಾವುದೋ ಒಂದು ಅಧಿಕರಣಕ್ಕೆ ಈ ತರ ಅನ್ವಯಿಸ್ಕೋಬೇಡಿ, ಎಲ್ಲಾ ಕಡೆನೂ ಹೀಗೆ ಅನ್ವಯಿಸ್ಕೊಳ್ಳಿ. ಸರ್ವೈಹಿ ಗುಣಿ ಸಾಮಾನ್ಯ ಅಧಿದೈವ ಅಧಿಭೂತ ಅಧ್ಯಾತ್ಮಗತ ಸೂಕ್ತಸ್ಥ ಅಧಿದೇವಗತೈ ಶಬ್ದೈ ವಿಷ್ಣುರೇವ ಉಚ್ಯತೆ. ಸರ್ವಗುಣತ್ವತಃ ಅಂತಂದ್ರೆ ಸರ್ವೈಹಿ ಶಬ್ದೈ ಭಗವಂತನೇ ವಾಚ್ಯ ಹೇಗೆ ಅಂದ್ರೆ ಗುಣಿ ಸಾಮಾನ್ಯ ವಾಚಕವಾದದ್ದು. ಇಂದ್ರ ಮೊದಲಾದಂತಹ ಶಬ್ದ ಇರಬಹುದು, ಮತ್ತೆ ಯಾವುದೇ ಶಬ್ದ ಇರಬಹುದು. ಭಗವಂತನಲ್ಲಿ ಏನೋ ಒಂದು ಗುಣವನ್ನು ಪ್ರತಿಪಾದನೆ ಮಾಡುವಂತಹ ಕೆಲವು ಶಬ್ದಗಳು, ಆ ಶಬ್ದಗಳು ಮತ್ತೆ ಅಧಿದೈವಗಳು, ಪ್ರಾಣ ಮೊದಲಾದ ದೇವತೆಗಳನ್ನು ಪ್ರತಿಪಾದನೆ ಮಾಡುವ ಶಬ್ದಗಳು, ಮತ್ತೆ ಅಧಿಭೂತ ಪೃಥ್ವಿ ತೇಜಸ್ಸು ವಾಯು ಇತ್ಯಾದಿಗಳನ್ನು ಪ್ರತಿಪಾದನೆ ಮಾಡುವಂತಹ ಶಬ್ದಗಳು, ಹಾಗೆ ಅಧ್ಯಾತ್ಮ ನಮ್ಮಲ್ಲಿರುವಂತಹ ವಾಕ್ ಇತ್ಯಾದಿಗಳನ್ನು ಪ್ರತಿಪಾದನೆ ಮಾಡುವಂತಹ ನಮ್ಮ ಶರೀರದ ಭಾಗಗಳಾಗಿರುವಂತಹ ವಾಕ್ ಮೊದಲಾದವುಗಳನ್ನು ಪ್ರತಿಪಾದನೆ ಮಾಡುವಂತಹ ಶಬ್ದಗಳು, ಆ ಎಲ್ಲ ಶಬ್ದಗಳನ್ನು ಒಳಗೊಂಡಂತಹ ಸೂಕ್ತಗಳು, ಅಲ್ಲಿ ಬಂದಿರುವಂತಹ ವೇದಗತೈ ಶಬ್ದೈ ವಿಷ್ಣುರೇವ ಉಚ್ಯತೆ. ವೇದದಲ್ಲಿ ಬಂದಿರುವಂತಹ ಎಲ್ಲಾ ಶಬ್ದಗಳಿಂದಲೂ ಭಗವಂತನೇ ವಾಚ್ಯನಾಗಿದ್ದಾನೆ. ಆದ್ರಿಂದ ಯಾಕೆ ಪ್ರಸಿದ್ಧವಾದಂತಹ ವಿಷ್ಣು ಅನ್ನೋ ಶಬ್ದವನ್ನು ಬಿಟ್ಟು ಬೇರೆ ಯಾವುದೋ ಶಬ್ದವನ್ನು ಪ್ರಯೋಗ ಮಾಡಿದ್ದೀರಿ ಅನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ. ಆ ಎಲ್ಲಾ ಶಬ್ದಗಳಿಂದಲೂ ವಾಚ್ಯವಾದ ಗುಣಗಳನ್ನು ಭಗವಂತನಲ್ಲಿ ಅನುಸಂಧಾನ ಮಾಡಬೇಕಾಗಿದೆ. ಇದು ತಾತ್ಪರ್ಯ ಆಗಿದೆ. ನಚ ಗುಣಲಾಭೋ ವ್ಯರ್ಥೈತಿ ಶಂಕ್ಯಂ, ಎಲ್ಲಾ ಶಬ್ದಗಳನ್ನು ಬೇರೆ ಬೇರೆ ಎಲ್ಲೆಲ್ಲೋ ರೂಢವಾದಂತಹ ಶಬ್ದಗಳನ್ನೆಲ್ಲ ವಿಷ್ಣುವಿನಲ್ಲೇ ಸಮನ್ವಯಿಸಲಿಕ್ಕೆ ಏನು ಕಾರಣ ಅಂದ್ರೆ ಆಯಾ ಶಬ್ದಗಳಿಂದ ವಾಚ್ಯವಾದ ಗುಣಗಳನ್ನು ಭಗವಂತನಲ್ಲಿ ಅನುಸಂಧಾನ ಮಾಡುವುದು ಅಂತ ಹೇಳಿದ್ರೆ, ಆ ಗುಣಗಳನ್ನು ಯಾಕೆ ಭಗವಂತನಲ್ಲಿ ಅನುಸಂಧಾನ ಮಾಡಬೇಕು ಅಂದ್ರೆ ಸರ್ವಗುಣತ್ವತಃ ಅನ್ನುವ ಮಾತೆ ಅವೆಲ್ಲದಕ್ಕೂ ಉತ್ತರ ಕೊಡ್ತದೆ. ಆದ್ಯ ಸೂತ್ರಾಭಿಮತ ಬ್ರಹ್ಮ ಶಬ್ದೋಕ್ತ, ಈಗ ಮೊದಲನೇ ಸೂತ್ರ ಬ್ರಹ್ಮ ಜಿಜ್ಞಾಸ ಅಂತ, ಅದರಿಂದ ಅಲ್ಲಿ ಬಂದಿರುವಂತಹ ಆ ಬ್ರಹ್ಮ ಶಬ್ದ ಏನಿದೆಯಲ್ಲ, ಆ ಬ್ರಹ್ಮ ಶಬ್ದದ ಅಭಿಪ್ರಾಯ ಏನು? ಪ್ರಧಾನ ಲಕ್ಷಣಭೂತ ಸಮಸ್ತ ಗುಣವತ್ವ. ಬ್ರಹ್ಮ ಶಬ್ದಕ್ಕೆ ಬೃಹಂತೋ ಹ್ಯಸ್ಮಿನ್ ಗುಣಾ, ಅದರಿಂದ ಅವನು ಬ್ರಹ್ಮ. ಹಾಗಾದ್ರೆ ಭಗವಂತನ ಪ್ರಧಾನ ಲಕ್ಷಣ ಆ ಸಮಸ್ತ ಗುಣವತ್ವ ಅಂತ. ಉಳಿದ ಕರುಣಾವತ್ವ, ಜಗತ್ಪಾಲಕತ್ವ, ಮತ್ತೆ ವೇದ ಗಾನಕರ್ತೃತ್ವ ಇತ್ಯಾದಿಗಳೆಲ್ಲ ಆ ಪ್ರಧಾನವಾದ ಗುಣಗಳಲ್ಲಿ ಅಂತರ್ಗತವಾದ ಗುಣಗಳು. ಹೀಗೆ ಬ್ರಹ್ಮನನ್ನ ಜಿಜ್ಞಾಸೆ ಮಾಡಬೇಕು ಅಂತ ಮೊದಲು ಪ್ರತಿಜ್ಞೆ ಮಾಡಿದ್ದಾರೆ. ಹಾಗೆ ಎಲ್ಲರಿಗೂ ಕೂಡ ಒಂದು ಆದೇಶ ಕೊಟ್ಟಿದ್ದಾರೆ ವ್ಯಾಸರು. ಆ ಬ್ರಹ್ಮ ಅಂದ್ರೆ ಅಂತ ಅವನೊಂದು ಗುಣಪೂರ್ಣನಾದ ಬ್ರಹ್ಮ. ಅವನು ಹೇಗೆ ಗುಣಪೂರ್ಣನಾಗಿದ್ದಾನೆ, ಎಲ್ಲಾ ಗುಣಗಳು ಅವನಲ್ಲೇ ಇವೆ ಅಂತನ್ನೋದು ಆ ಮೊದಲನೇ ಸೂತ್ರದಲ್ಲಿ ಬಂದಿಲ್ಲ. ಮೊದಲನೇ ಸೂತ್ರದಲ್ಲಿ ಬಂದಿರುವುದು ಅವನು ಗುಣಪೂರ್ಣ, ಅವನು ಜಿಜ್ಞಾಸೆ ಮಾಡಬೇಕು ಅಂತಷ್ಟೇ. ಅವನು ಎಲ್ಲಾ ಗುಣಗಳನ್ನು ಹೇಗೆ ಒಳಗೊಂಡಿದ್ದಾನೆ ಅಂತನ್ನೋದನ್ನು ಮುಂದಿನ ಎಲ್ಲಾ ಶಬ್ದಗಳಿಂದಲೂ ನಾವು ತಿಳ್ಕೊತಾ ಹೋಗ್ತೇವೆ. ಒಂದೊಂದು ಹಂತದಲ್ಲೂ ಒಂದೊಂದು ಸೂತ್ರದಲ್ಲೂ ತಿಳ್ಕೊತಾ ಹೋಗ್ತೇವೆ. ಇಂದ್ರ, ಅಗ್ನಿ, ಯಮ, ವರುಣ ಮೊದಲಾದ ಅಧಿದೈವ ಶಬ್ದಗಳು, ಪೃಥ್ವಿ, ಅಪು, ತೇಜಸ್ಸು, ವಾಯು ಮೊದಲಾದ ಅಧಿಭೂತ ಶಬ್ದಗಳು, ಹಾಗೆ ಪ್ರಾಣ, ಚಕ್ಷು, ಶ್ರೋತ್ರ ಮತ್ತು ವಾಕ್, ತ್ವಕ್ ಮೊದಲಾದ ಅಧ್ಯಾತ್ಮ ಶಬ್ದಗಳು. ಈ ಎಲ್ಲ ಶಬ್ದಗಳಿಂದಲೂ ಅವನೇ ವಾಚ್ಯ ಅಂತ ತಿಳ್ಕೊತೇವೆ. ಹೀಗೆ ಅಲ್ಲಿ ಸರ್ವಗುಣ ಪೂರ್ಣತ್ವವನ್ನು ಪ್ರತಿಜ್ಞೆ ಮಾಡಿದ್ದಾರೆ ಅಂದ್ರೆ ಸರ್ವಗುಣಪೂರ್ಣನಾದ ವಿಷ್ಣುವನ್ನು ತಿಳ್ಕೋಬೇಕು ಅಂತ ಸೂಚಿಸಿದ್ದಾರೆ. ಆ ಸರ್ವಗುಣ ಪೂರ್ಣತ್ವವನ್ನೇ ಮುಂದಿನ ಎಲ್ಲಾ ಶಬ್ದಗಳಿಂದಲೂ ಒಂದೊಂದಾಗಿ ತೋರಿಸ್ತಾ ಇದ್ದಾರೆ. ಅಧಿಕಾರಿಣ ಸ್ವಯೋಗ್ಯ ಗುಣಪೂರ್ತಯೇ ಉಪಾಸನಾ ಅರ್ಥತ್ವಾಚ್ಚ. ಹೀಗೆ ಅಲ್ಲಿ ಎರಡು ಸಂಗತಿಗಳು. ಅಧಿಕಾರಿಗಳು ಬೇರೆ ಬೇರೆ ಥರದವರು ಇರ್ತಾರೆ, ಮತ್ತೆ ಇದನ್ನು ಓದುವವರು ಕೂಡ ಬೇರೆ ಬೇರೆ ಥರದವರು ಇರ್ತಾರೆ. ತಮಗೆ ಯೋಗ್ಯವಾದ ಆ ಗುಣವನ್ನು ಭಗವಂತನಲ್ಲಿ ಉಪಾಸಿಸುವವರು ಕೆಲವರು ಇರ್ತಾರೆ. ಅಧಿಕಾರಿಗಳು ಸ್ವಯೋಗ್ಯ, ತನಗೆ ಯೋಗ್ಯವಾದ ಗುಣಗಳನ್ನು ಗುಣಪೂರ್ತಯೇ ಉಪಾಸನಾರ್ಥತ್ವಾಚ. ತಾವು ಒಂದು ಎಷ್ಟರ ಮಟ್ಟಿನ ಜ್ಞಾನಾನಂದಾದಿಗಳನ್ನು ಮುಕ್ತಿಯಲ್ಲಿ ಪಡ್ಕೋಬೇಕಾಗಿದೆಯೋ ಆ ಗುಣವನ್ನ ಇವರು ಪಡ್ಕೋಬೇಕಾದ್ರೆ ಆ ಭಗವಂತನನ್ನು ಅದೇ ಗುಣದಿಂದಲೇ ಉಪಾಸಿಸಬೇಕು. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಉಪನಿಷತ್ತು ಹೇಳಿರುವಂತೆ.
ಸ್ವಯೋಗ್ಯ ಗುಣಪೂರ್ತಯೇ, ಆಯಾ ಸಾಧಕನ ಗುಣಪೂರ್ತಿತ್ವ ಅಂದ್ರೆ ಅವನ ವ್ಯಕ್ತಿತ್ವದ ಪೂರ್ಣತೆ, ಅದಕ್ಕಾಗಿ ಉಪಾಸನೆ ಬೇಕು. ಆ ಉಪಾಸನೆ ಮಾಡಬೇಕಾದ್ರೆ ಆ ಗುಣಗಳನ್ನು ವೇದ ಹೇಳಬೇಕಾಗ್ತದೆ. ಇದು ಒಂದು ಉದ್ದೇಶ. ಇನ್ನೊಂದು, ಉಪಾಸನೆ ಅಂತನ್ನುವುದು ಸೆಕೆಂಡರಿ ಆಯಿತು. ಪ್ರಾಥಮಿಕವಾಗಿ ಅಲ್ಲಿರುವುದನ್ನೆಲ್ಲವೂ ತಿಳ್ಕೊಳ್ಳುವುದೇ ಮುಖ್ಯ ಉದ್ದೇಶ. ಸರ್ವಗುಣ ಪರಿಪೂರ್ಣ ಅಂತ ಬ್ರಹ್ಮ ಶಬ್ದ ಹೇಳಿತು. ಸರ್ವಗುಣ ಪರಿಪೂರ್ಣ ಅನ್ನುವುದನ್ನೇ ಒಂದೊಂದಾಗಿ ಹಂತ ಹಂತವಾಗಿ ಬೇರೆ ಬೇರೆ ಶಬ್ದಗಳಿಂದ ಮುಂದಿನ ಸೂತ್ರಗಳು ಆಯಾ ಶಬ್ದಗಳನ್ನು ಸಮನ್ವಯಿಸುವ ಮೂಲಕ ಪ್ರತಿಪಾದನೆ ಮಾಡಿವೆ. ಹೀಗೆ ಪ್ರಧಾನ ಲಕ್ಷಣ ಯಾವುದು? ಸಮಸ್ತ ಗುಣವತ್ವ. ಆ ಸಮಸ್ತ ಗುಣವತ್ವದ ಒಂದೊಂದು ಹಂತವಾದ ವಿವರಣೆಯೇ ಮುಂದಿನ ಸೂತ್ರಗಳಲ್ಲಿವೆ. ಹೀಗೆ ನೀವು ಉಪಾಸನೆ ಮಾಡಿರಿ, ಅದು ಮುಂದಿಂದಾಯಿತು. ಉಪಾಸನೆ ಮಾಡುವುದಕ್ಕಿಂತ ಮುಂಚೆ ಸರ್ವಗುಣ ಪೂರ್ಣತ್ವವನ್ನು ಎಲ್ಲರೂ ನಾವು ತಿಳ್ಕೋಬೇಕಲ್ಲ, ಆ ತಿಳಿಸಲಿಕ್ಕಾಗಿ ಇದು ಪ್ರತಿಪಾದನೆ ಮಾಡಿದ್ದಾರೆ ಅಂತನ್ನುವುದು ಮೊದಲನೇ ಉತ್ತರ. ಮತ್ತೆ ತಿಳ್ಕೊಂಡು ಅವರು ತಮಗೆ ಯೋಗ್ಯವಾದಂತಹ ಗುಣವನ್ನು ಉಪಾಸಿಸಬೇಕಾಗಿದೆ, ಅದು ಎರಡನೇ ಪ್ರಯೋಜನ. ಅದಕ್ಕಾಗಿ ಇಷ್ಟೆಲ್ಲ ಗುಣಗಳನ್ನು ಹೇಳುವಂತಹ ಆಯಾ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯಿಸ್ತಾ ಇದ್ದಾರೆ. ಗುಣೈಸ್ಸರ್ವೈರುಪಾಸ್ಯೋಸು ಬ್ರಹ್ಮಣ ಪರಮೇಶ್ವರ ಅನ್ಯೈ ಯಥಾಕ್ರಮಂ ಚೇವ ಮಾನುಷೈ ಕೈಶ್ಚಿದೇವತು ಅಂತ ಮುಂದೆ ಬ್ರಹ್ಮಸೂತ್ರದಲ್ಲೇ ಭಾಷ್ಯದಲ್ಲೇ 3 ಅಥವಾ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಚತುರ್ಮುಖ ಬ್ರಹ್ಮ ಈತನನ್ನ ಎಲ್ಲಾ ಗುಣಗಳಿಂದಲೂ ಉಪಾಸಿಸ್ತಾನೆ. ಬ್ರಹ್ಮಣ ಪರಮೇಶ್ವರ ಅನ್ಯೈ ಯಥಾಕ್ರಮಂ ಚೈವ, ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಅವರು ತಮಗೆ ಯೋಗ್ಯವಾದ ಗುಣಗಳಿಂದ ಆ ಭಗವಂತನನ್ನು ಉಪಾಸಿಸ್ತಾರೆ. ಮತ್ತೆ ಮನುಷ್ಯರ ಹಂತಕ್ಕೆ ಬರುವ ಹೊತ್ತಿಗೆ ಕೈಶ್ಚಿದೇವ ಸಚ್ಚಿತ್ ಆನಂದ, ಸಚ್ಚಿದಾನಂದ ಆತ್ಮೀತಿ ಮಾನುಷೈಶ್ಚ ಅಂತ ಅದು ಕೂಡ ಇಲ್ಲಿ ಅಣುಭಾಷ್ಯದಲ್ಲಿ ಮುಂದೆ ಬರೋದಿದೆ. ಸತ್ಚಿತ್ ಆನಂದ ಅಂತ ಹೀಗೆ ಭಗವಂತನನ್ನ ಉಪಾಸಿಸ್ತಾರೆ. ಅದು ಮತ್ತೊಂದು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮುಂದೆ ಬರೋದಿದೆ. ಬ್ರಹ್ಮನನ್ನ ಸತ್ ಚಿತ್ ಆನಂದ ಅಂತ ಮನುಷ್ಯರು ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮಗೆ ಸತ್ ಚಿತ್ ಆನಂದ ಅನ್ನುವುದು ಮನಸ್ಸಿಗೆ ಭಾರ ಆದ್ರೆ ಅದು ತುಂಬಾ ಬೇಸಿಕ್ ಉಪಾಸನೆ ಅಂತ ಹೇಳ್ತಾರೆ. ಅದಕ್ಕಿಂತ ಕಡಿಮೆ ಉಪಾಸನೆ ಅಂದ್ರೆ ಏಕಗುಣ ಉಪಾಸಕರು ಅಂತೆಲ್ಲ ನಾವು ಪ್ರಸಿದ್ಧವಾದ ಶಬ್ದಗಳನ್ನು ಕೇಳಿರ್ತೇವೆ. ಅದೇನೂ ಆಗದೆ ಹೋದ್ರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬ್ರಹ್ಮನನ್ನು ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ರೆ ಸಾಕು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಇದು ತುಂಬಾ ಸುಂದರವಾದಂತಹ ಶ್ಲೋಕ ನಮ್ಮ ಅನುಸಂಧಾನಕ್ಕೆ. ಆದಿವ್ಯಾಧಿ ನಿಮಿತ್ತೇನೆ ವಿಕ್ಷಿಪ್ತ ಮನಸೋಪಿತೋ ಗುಣಾನಾಂ ಸ್ಮರಣಾಶಕ್ತೌ ವಿಷ್ಣೋರ್ ಬ್ರಹ್ಮತ್ವಮೇವತು ಸ್ಮರ್ತವ್ಯಂ ಸತತಂ ತತ್ತು ನ ಕದಾಚಿತ್ ಪರಿತ್ಯತೆ ಯತಃ ಸರ್ವಗುಣಾನಾಂ ಚ ತತ್ರಾಂತನ ಭಾವ ಇಷ್ಯತೆ ಅಂತ. ನಮಗೆ ಸಂಸಾರದಲ್ಲಿ ನಾನಾ ಥರದ ಆದಿಗಳು, ದೈಹಿಕ ರೋಗಗಳು ಮತ್ತೆ ವ್ಯಾಧಿಗಳು ಕೂಡ ಇವೆ, ಮಾನಸಿಕ ರೋಗಗಳು. ಹಾಗಾಗಿ ನಮ್ಮ ಮನಸ್ಸು ವಿಕ್ಷಿಪ್ತ ಆಗ್ತದೆ. ಯಾರಾದರೂ ಪ್ರವಚನ ಹೇಳಿದ್ರು, ಪಾಠ ಹೇಳಿದ್ರು ಕೇಳಲಿಕ್ಕಾಗದೇ ಇರುವಂತಹ ಸ್ಥಿತಿ ಇರ್ತದೆ. ಮತ್ತೆ ಹಿಂದೆ ಕೇಳಿದ್ದೆಲ್ಲವೂ ಕೂಡ ವಾರ್ಧಕ್ಯ ಮೊದಲಾದ ಕಾರಣದಿಂದಾಗಿ ನಮ್ಮ ಮನಸ್ಸಿಗೆ ಬರದೇ ಹೋಗಬಹುದು. ವಾರ್ಧಕ್ಯದ ಕಾರಣದಿಂದಾಗಿ ಬರಬಹುದು. ಸಾಂಸಾರಿಕ ಕಷ್ಟ ಕೋಟಲೆಗಳ ನಡುವೆ ಅವನು ಶ್ರವಣ ಮಾಡಿದ್ದು ಅವನು ಉಪಯೋಗಕ್ಕೆ ಬರದೇ ಹೋಗಬಹುದು. ಗುಣಾನಾಂ ಸ್ಮರಣಾಶಕ್ತವು, ಎಷ್ಟೋ ಗುಣಗಳನ್ನು ನಾವು ತಿಳಿದೇ ಇಲ್ಲ, ತಿಳಿದ ಗುಣಗಳನ್ನಾದರೂ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಆಗದೆ ಹೋದ್ರೆ ವಿಷ್ಣುವರ್ ಬ್ರಹ್ಮತ್ವಮೇವತ್ತು ಸ್ಮರ್ತವ್ಯಂ, ಪರಮಾತ್ಮನ ಬ್ರಹ್ಮ ಅಂತ ಉಪಾಸನೆ ಮಾಡಿ ಸಾಕು. ಯಾಕೆಂದ್ರೆ ಆ ಬ್ರಹ್ಮ ಅನ್ನೋ ಗುಣದಲ್ಲಿ ಎಲ್ಲಾ ಗುಣಗಳು ಸೇರಿ ಹೋಗಿವೆ. ಅದು ಬ್ರಹ್ಮದೃಷ್ಟಿ ಉತ್ಕರ್ಷ ಅಂತ ಸೂತ್ರ ಅಂತ ನೆನಪು, ಅದನ್ನ ಮುಂದೆ ಹೇಳ್ತಾರೆ. ಆದ್ರಿಂದ ಎಲ್ಲರೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಉಪಾಸಿಸಬೇಕು. ಮನುಷ್ಯರೇ ಆಗಲಿ ದೇವತೆಗಳಾಗಲಿ, ಮನುಷ್ಯರು, ಯೋಗಿಗಳು, ಚಕ್ರವರ್ತಿಗಳು ಮೊದಲಾದರು ಎಲ್ಲರೂ ಕೂಡ ಅದಕ್ಕಾಗಿ ಈ ಶಬ್ದಗಳಿಂದ ಭಗವಂತನನ್ನು ಹೇಳಿರ್ತಾರೆ. ಸೈಷಾ ಚತುಷ್ಪಾತ್ ಷಡ್ವಿಧ ಗಾಯತ್ರಿ ಅಂತ ಛಾಂದೋಗ್ಯೋಪನಿಷತ್ತು ಹೇಳಿದೆ. ಗಾಯತ್ರಿ ಪ್ರತಿಪಾದ್ಯವಾದ ರೂಪ ಹೆಣ್ಣೋ ಗಂಡೋ ಅಂತ ನಮ್ಗೆ ಅನೇಕ ಜನರಿಗೆ ಸಂಶಯ ಬರ್ತಿರ್ತದೆ. ಗಾಯತ್ರಿಗೆ 4 ಪಾದಗಳಿವೆ. ಅದರಲ್ಲಿ 3 ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿವೆ. ಮತ್ತು 1 ಈ ಎಲ್ಲ ಜೀವರು ಕೂಡ ಅವರೆಲ್ಲ ಅವನ ಭಿನ್ನಾಂಶರು. 3 ಅಭಿನ್ನ ರೂಪಗಳು. ಇದು ಚತುಷ್ಪಾತ್ ಅನ್ನೋದಕ್ಕೆ ವಿವರಣೆ ಆಯಿತು. ಷಡ್ವಿಧ ಅನ್ನೋದಕ್ಕೆ ಸ್ತ್ರೀ ಸೂರ್ಯನಂತೆ ಹೊಳೆಯುವ ಒಂದು ಸ್ತ್ರೀ ರೂಪ 1, ಎರಡನೇದ್ದು 10 ಅವತಾರಗಳು, ಮತ್ಸ್ಯಕೂರ್ಮ ಮೊದಲಾದ 10 ಅವತಾರಗಳು, 3ನೇದ್ದು ವಾಕಿನಲ್ಲಿರುವಂತಹ ಹೆಣ್ಣು ಹಯಗ್ರೀವ ರೂಪ, 4ನೇದ್ದು ಪೃಥ್ವಿಯಲ್ಲಿರುವಂತಹ ಹಳದಿ ಬಣ್ಣದ ಸ್ತ್ರೀ ರೂಪ, ಅದು 4ನೇದ್ದು. ಮುಂದೆ ಶರೀರದಲ್ಲಿರುವಂತಹ ಜೀವನ ಶರೀರದಲ್ಲಿರುವಂತಹ ಒಂದು ರೂಪ, ಜೀವನ ಹೃದಯದಲ್ಲಿರುವಂತಹ ರೂಪ 6ನೇದ್ದು.
ಹೀಗೆ 6 ರೂಪಗಳಿವೆ. ಆದ್ರಿಂದ ಒಟ್ಟಾರೆ ಗಾಯತ್ರಿಯಿಂದ ಪ್ರತಿಪಾದಿತವಾದದ್ದು 3 ಸ್ತ್ರೀ ರೂಪಗಳು. ಸೂರ್ಯನಂತೆ ಹೊಳೆಯುವ ಸ್ತ್ರೀ ರೂಪ, ವಾಕಿನಲ್ಲಿರುವ ಹೆಣ್ಣು ಹಯಗ್ರೀವ ರೂಪ, ಮತ್ತೆ ಪೃಥ್ವಿಯಲ್ಲಿರುವಂತಹ ಹಳದಿ ಬಣ್ಣದ ಸ್ತ್ರೀ ರೂಪ. ಇವು 3 ಸ್ತ್ರೀ ರೂಪಗಳು. ಇನ್ನು ಆ ಎರಡನೇದ್ದು 10 ರೂಪಗಳ ಒಂದು ಸೆಟ್, ಅದು ಒಂದು ಜೀವನ ಶರೀರದಲ್ಲಿರುವಂಥದ್ದೊಂದು, ಜೀವನ ಹೃದಯದಲ್ಲಿರುವಂಥದ್ದೊಂದು. ಹೀಗೆ ಒಟ್ಟು ಅವು 3 ಆಗ್ತವೆ. 3 ಪುರುಷ ರೂಪಗಳು, 3 ಸ್ತ್ರೀ ರೂಪಗಳು ಆಗ್ತವೆ. ಆ 3 ಪುರುಷ ರೂಪಗಳು ಅಂತ ಹೇಳುವಾಗ ಅದರಲ್ಲಿ ಒಂದು ಜೀವನ ಶರೀರದಲ್ಲಿರುವಂಥದ್ದು, ಇನ್ನೊಂದು ಜೀವನ ಹೃದಯದಲ್ಲಿರುವಂಥದ್ದು. ಮತ್ತೆ ಅದರಲ್ಲೇ ಆ 10 ರೂಪಗಳ ಸೆಟ್ ಅನ್ನ ಒಂದು ಅಂತ ಪರಿಗಣನೆ ಮಾಡಿದಾರಲ್ಲ, ಆ ಒಂದು ಅಂತ ಬಿಟ್ಟು ಅದನ್ನೇ ಒಂದು 10 ಅಂತ ಪರಿಗಣನೆ ಮಾಡುವುದಾದ್ರೆ ದ್ವಿತೀಯ ಭೂತನಾಮ ಅವತಾರಕ ಅಂತ ಅಲ್ಲೇನು ಚಾಂದೋಗ್ಯ ಉಪನಿಷತ್ನಲ್ಲಿದೆ. 10 ಮತ್ಸ್ಯಕೂರ್ಮ ಮೊದಲಾದ 10 ಅವತಾರಗಳು. ಮತ್ತೆ ಈ ಪೃಥ್ವಿ ಶರೀರದಲ್ಲಿರುವಂತಹ ರೂಪ, ಪೃಥ್ವಿ ಅಲ್ಲ, ಜೀವನ ಶರೀರದಲ್ಲಿರುವ ರೂಪ, ಜೀವನ ಹೃದಯದಲ್ಲಿರುವಂತಹ ರೂಪ, ಹೀಗೆ 12 ಪುರುಷ ರೂಪಗಳು, 3 ಸ್ತ್ರೀ ರೂಪಗಳು ನಮಗೆ ಗಾಯತ್ರಿ ಶಬ್ದದಿಂದ, ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯ ಆಗಿವೆ. ಈಗ ಅಲ್ಲಿ ನಮ್ಮ ಪ್ರಶ್ನೆ ಏನ್ ಬರ್ಬೋದು, ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಅಂತ ಹೀಗೆ ನಾವು ಧ್ಯಾನ ಮಾಡುವಾಗ ಪದ್ಮಾಸನದಲ್ಲಿ ಕೂತ್ಕೊಂಡಿರುವಂತಹ 2 ಭುಜ ಉಳ್ಳವನು ಅಥವಾ 4 ಭುಜ ಉಳ್ಳವನು, ಅದ್ರ ಬಗ್ಗೆ ಒಬ್ಬೊಬ್ರು ವಿವಾದ ಮಾಡ್ತಾರೆ. ನನ್ನ ಅನುಕೂಲಕ್ಕಾಗಿ ನಾನು ಕೆಲವು ಬಾರಿ 2 ಭುಜ ಉಳ್ಳವನು ಧ್ಯಾನ ಮಾಡ್ತೇನೆ, ಕೆಲವು ಬಾರಿ 4 ಭುಜ ಉಳ್ಳವನು ಅಂತ ಧ್ಯಾನ ಮಾಡ್ತೇನೆ. ಅಲ್ಲಿ ನಾರಾಯಣನನ್ನ ಧ್ಯಾನಿಸಬೇಕು. ಕೇಯೂರವಾನ್ ಮಕರಕುಂಡಲವಾನ್ ಇತ್ಯಾದಿ ಆಭರಣಗಳನ್ನು ಧರಿಸಿದವನು ಅಂತೆಲ್ಲ ವಿವರಣೆ ಇದೆ. ಹಾಗೆ ಕಮಲಾಸನದಲ್ಲಿ ಕೂತ್ಕೊಂಡಿರುವಂತಹ ಶಂಖಚಕ್ರವನ್ನು ಧರಿಸಿರುವಂತಹ ಆ ಭಗವಂತನನ್ನ ಧ್ಯಾನ ಮಾಡುವುದಲ್ಲದೆ, ಅದೇ ಸಂದರ್ಭದಲ್ಲಿ ಸೂರ್ಯನಂತೆ ಹೊಳೆಯುವ ಸ್ತ್ರೀ ರೂಪ, ಹೆಣ್ಣು ಹಯಗ್ರೀವ ರೂಪ, ಮತ್ತೆ ಪೃಥ್ವಿಯಲ್ಲಿರುವಂತಹ ಒಂದು ಹಳದಿ ಬಣ್ಣದ ರೂಪ, ಇವನ್ನೂ ಚಿಂತಿಸಬಹುದು. ಮತ್ಸ್ಯಕೂರ್ಮಾದಿ 10 ರೂಪಗಳನ್ನು ಕೂಡ ಅಲ್ಲಿ ಚಿಂತಿಸಬಹುದು. ಆ ಗಾಯತ್ರಿಯ ಓಂ ಭೂರ್ಭುವ ಸ್ವಃ ಅನ್ನೋದನ್ನ ವ್ಯಾಹೃತಿಗಳನ್ನು ಹೊರತುಪಡಿಸಿದರೆ ತತ್ ಸವಿತುರ್ ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯಃ ಯಹ ನಹ ಪ್ರಚೋದಯಾತ್ 10 ಪದಗಳು. ವ್ಯಾಹೃತಿಯನ್ನು ಹೊರತುಪಡಿಸಿದರೆ ಗಾಯತ್ರಿಯಲ್ಲಿ 10 ಪದಗಳು. ಆ 10 ಪದಗಳಿಂದ 10 ರೂಪಗಳು ವಾಚ್ಯ. ಆದ್ರಿಂದ ಆ ಮತ್ಸ್ಯಕೂರ್ಮಾದಿ 10 ಅವತಾರಗಳನ್ನ, ಮತ್ತೆ ನಮ್ಮ ಹೃದಯದಲ್ಲಿರುವ ರೂಪವನ್ನ, ಶರೀರದಲ್ಲಿರುವ ರೂಪವನ್ನ, ಸ್ತ್ರೀ ರೂಪವನ್ನ, ಹೀಗೆಲ್ಲವನ್ನು ಕೂಡ ಧ್ಯಾನ ಮಾಡಬಹುದು. ಅಲ್ಲಿ ನಾರಾಯಣ ಅಂತ ಯಾಕೆ ಹೇಳಿದ್ದಾರೆ ಧ್ಯಾನದಲ್ಲಿ ಅಂದ್ರೆ, ಮೂಲ ನಾರಾಯಣ ರೂಪ ಏನಿದೆ, ನಾರಾಯಣ ರೂಪಕ್ಕಿಂತ ಇವೆಲ್ಲ ಸವಿಶೇಷಾಭಿನ್ನ ಅನ್ನುವ ದೃಷ್ಟಿ ಅಂತ ಕಾಣಿಸ್ತದೆ. ಆದ್ರಿಂದ ಅಲ್ಲಿರುವಂತರೇ ಏನ್ ಧ್ಯಾನ ಮಾಡಬೇಕಾಗಿಲ್ಲ, ಅದು ಒಂದು ಧ್ಯಾನದ ವಿವರಣೆ. ಅದಲ್ಲದೆ ಚಾಂದೋಗ್ಯ ಉಪನಿಷತ್ತು ಅದರ ಭಾಷ್ಯದಲ್ಲಿ ಇತ್ಯಾದಿ ಕಡೆ ಬಂದಿರುವಂತೆ ಅವು ಗಾಯತ್ರಿ ಮಂತ್ರದಿಂದ ನಾವು ಈಗ ಇಲ್ಲಿ ತತ್ವಮಂಜರಿಯಲ್ಲಿ ಬಂತು. ಈಗ ಅಧಿಕಾರಿಣಾಂ ಸ್ವಯೋಗ್ಯ ಗುಣಪೂರ್ತಯೇ, ನಮಗೆ ಆ ಸಂದರ್ಭದಲ್ಲಿ ಆ ವಾಕ್ಸಿದ್ಧಿ ಇತ್ಯಾದಿಗಳು ಬೇಕು ಅಂತಿದ್ರೆ, ಜ್ಞಾನ ಬೇಕು ಅಂತಿದ್ರೆ ಆ ಹೆಣ್ಣು ಹಯಗ್ರೀವ ರೂಪವನ್ನ ಧ್ಯಾನ ಮಾಡಬಹುದು. ಪೃಥ್ವಿಯಲ್ಲಿರುವಂತಹ ಹೆಣ್ಣು ರೂಪ ಹಳದಿ ಬಣ್ಣದ ರೂಪ ಅಂತ ಬಂತು. ಪೃಥ್ವಿ ಲಾಭ, ಸ್ಥಿರವಾದ ಸ್ಥಾನ ಇತ್ಯಾದಿಗಳು ಬೇಕು ಅಂತಿದ್ರೆ ಅದನ್ನು ಹಾಗೆ ಧ್ಯಾನ ಮಾಡಬಹುದು. ಅವೆಲ್ಲ ಸಕಾಮವೇ, ಅದೇನೇ ಇರಲಿ, ಹಾಗೂ ಮಾಡಬೇಕು ಅಂತ ಅನ್ಸಿದ್ರೆ ಮಾಡಬಹುದು. ಅಲ್ಲಿಯೇ ನಾನು ಅದನ್ನ ಮತ್ಸ್ಯ ಕೂರ್ಮ ಇತ್ಯಾದಿಗಳು ಕೂಡ ಗಾಯತ್ರಿ ಪ್ರತಿಪಾದ್ಯ ಆದ್ರಿಂದ ಯಾರಿಗೆ ವರಾಹ ನರಸಿಂಹ ಇತ್ಯಾದಿ ರೂಪಗಳು ಇಷ್ಟ ಆಗ್ತಾವೋ ಅವರು ಆ ಪದ್ಮಾಸನದಲ್ಲಿ ಕೂತ್ಕೊಂಡಿರುವಂತಹ ಸೂರ್ಯಮಂಡಲದಲ್ಲಿರುವಂತಹ ನರಸಿಂಹ ರೂಪದ ಭಗವಂತ ಅವನನ್ನೇ ಧ್ಯಾನ ಮಾಡಬಹುದು ಅಂತ ನಂದು ಆಲೋಚನೆ. ಇಷ್ಟೋ ಸರಿ ನಾನು ಅದನ್ನು ಮಾಡ್ತೇನೆ. ಆ ಥರ ಮೂಲದಲ್ಲಿ ನಿರ್ದಿಷ್ಟವಾಗಿ ಹೀಗಾದರೂ ಮಾಡ್ರಿ ಅಂತ ಒಂದು ನಾರಾಯಣ ರೂಪವನ್ನು ಹೇಳಿದ್ದಾರೆ. ಅದರ ಜೊತೆಗೆ ನಾವು ಹೀಗೆಲ್ಲವನ್ನು ಕೂಡ ಮಾಡಬಹುದು. ರಾಮ, ಕೃಷ್ಣ, ನರಸಿಂಹ, ವರಾಹ, ಬುದ್ಧ ಇತ್ಯಾದಿ ಎಲ್ಲ ರೂಪಗಳನ್ನು ಕೂಡ ಅಲ್ಲಿ ಚಿಂತನೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಸೂರ್ಯನಂತೆ ಹೊಳೆಯುವ ಸ್ತ್ರೀ ರೂಪ ಅದಂತೂ ಇದ್ದೇ ಇದೆ. ಭಗವಂತ ಸ್ತ್ರೀ ರೂಪಗಳನ್ನು ತಗೊಂಡ ಯಾಕೆ ಅಂತ ಎಲ್ಲರಿಗೂ ಜಿಜ್ಞಾಸೆ ಬರಬಹುದು. ಪುರುಷ ರೂಪಗಳಿಂದಲೇ ಆ ಕಾರ್ಯವನ್ನು ಮಾಡಬಹುದಿತ್ತಲ್ಲ ಅಂತ. ಖಂಡಿತವಾಗಿ ಮಾಡಬಹುದಿತ್ತು. ಸ್ವಾಭಾವಿಕವಾಗಿಯೇ ಅವನಿಗೆ ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ಇದೆ ಅಷ್ಟೇ. ಅದರಿಂದಲೇ ಐತರೇಯ ಉಪನಿಷತ್ತು ಹೇಳುವಂತೆ ನೈನಂ ವಾಚಾ ಸ್ತ್ರೀಯಂ ಬ್ರುವನ್ ನೈನಮಸ್ತ್ರೀ ಪುಮಾನ್ ಬ್ರುವನ್ ಪುಮಾಂ ಸಣ್ಣ ಬ್ರುವನ್ ನೈವಂ ವದನ್ ವದತಿ ಕಶ್ಚನ. ಭಗವಂತನನ್ನ ಕೇವಲ ಸ್ತ್ರೀ ಅಂತ ತಿಳಿದವರು ತಪ್ಪು ತಿಳಿದಿದ್ದಾರೆ, ಭಗವಂತನನ್ನ ಕೇವಲ ಪುರುಷ ಅಂತ ತಿಳಿದವರು ತಪ್ಪು ತಿಳಿದಿದ್ದಾರೆ. ಅವನು ಸ್ತ್ರೀ ರೂಪನೂ ಹೌದು, ಪುರುಷ ರೂಪನೂ ಅಂತ ತಿಳಿದವರೇ ಸರಿಯಾದ ತಿಳುವಳಿಕೆ ಉಳ್ಳವರು ಅಂತ ಹೇಳ್ತಾರೆ.
ಅದು ಐತರೇಯ ಉಪನಿಷತ್ನಲ್ಲಿದೆ. ಆಮೇಲೆ ಅದಕ್ಕೆ ಗರುಡ ಪುರಾಣದ ಆಧಾರ ಕೊಟ್ಟ ಆಚಾರ್ಯರು ಅದರ ಅಭಿಪ್ರಾಯವನ್ನು ವಿವರಿಸ್ತಾರೆ. ಸ್ತ್ರೀರೂಪಶ್ಚೈವ ಪುಂರೂಪ ಯಥೋ ನಾರಾಯಣ ಸ್ಥಿತ. ಮೂಲಭೂತವಾಗಿಯೇ ಅವನು ಸ್ತ್ರೀರೂಪ ಮತ್ತು ಪುರುಷ ರೂಪ ಎರಡು ರೂಪವೂ ಉಳ್ಳವನು. ಉಳಿದವರೆಲ್ಲರಿಗೂ ಲಕ್ಷ್ಮಿ ಮೊದಲಾದವರಿಗೆಲ್ಲ ಕೇವಲ ಸ್ತ್ರೀರೂಪ, ಚತುರ್ಮುಖ ಬ್ರಹ್ಮ ಮೊದಲಾದವರಿಗೆ ಕೇವಲ ಪುರುಷ ರೂಪ. ಇವನೊಬ್ಬನಿಗೆ ಮಾತ್ರ ಸ್ತ್ರೀರೂಪವೂ ಪುರುಷ ರೂಪವೂ ಸಹಜವಾಗಿಯೇ ಇದೆ. ಅದು ಹಾಗಾಗಿ ಪುರುಷ ರೂಪದಿಂದ ಆಗದೇ ಇರುವಂತಹ ಯಾವುದೋ ಕೆಲಸವನ್ನು ಸ್ತ್ರೀ ರೂಪದಿಂದ ಮಾಡ್ತಾನೆ ಅಂತಾಗಲಿ, ಸ್ತ್ರೀ ರೂಪದಿಂದ ಆಗದೇ ಇರುವ ಕೆಲಸವನ್ನು ಪುರುಷ ರೂಪದಿಂದ ಮಾಡ್ತಾನೆ ಅಂತಾಗಲಿ ಅಲ್ಲ, ಸಹಜವಾಗಿ ಆ ರೂಪಗಳಿವೆ ಅದನ್ನು ತಗೊಂಡು ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾನೆ. ಆದ್ರಿಂದ ಗಾಯತ್ರಿಯನ್ನ ಯಾರಾದರೂ ಸ್ತ್ರೀ ರೂಪದಲ್ಲಿ ಧ್ಯಾನಿಸಲಿಕ್ಕೆ ತಪ್ಪೇನೂ ಇಲ್ಲ. ಆದರೆ ಗಾಯತ್ರಿ ಅಂದ್ರೆ ಕೇವಲ ನಾವು ಕೆಲವು ಚಿತ್ರಗಳಲ್ಲಿ ನೋಡಿರುವಂತೆ ಈ ಬ್ರಾಹ್ಮಣ ಸಂಘದ ಚಿತ್ರ ಇತ್ಯಾದಿಗಳಲ್ಲಿ ನೋಡಿರ್ತೀವಲ್ಲ, 5 ತಲೆ ಉಳ್ಳಂತಹ ಸ್ತ್ರೀರೂಪ ಅಂತ, ಅದು ಹಾಗೇ ಆಗಬೇಕಾಗಿಲ್ಲ. ನಿರ್ದಿಷ್ಟವಾಗಿ ಹಾಗೇ ಧ್ಯಾನ ಮಾಡಬೇಕು ಅಂತಿಲ್ಲ. ಸ್ತ್ರೀರೂಪದ ಹೈಗ್ರೀವ, ಸ್ತ್ರೀರೂಪದ ಪೃಥ್ವಿಯಲ್ಲಿರುವ ಸ್ತ್ರೀರೂಪ, ಸೂರ್ಯನಂತೆ ಹೊಳೆಯುವ ಸ್ತ್ರೀರೂಪ, ಇದನ್ನೆಲ್ಲ ಧ್ಯಾನ ಮಾಡಬಹುದು. ಪುರುಷ ರೂಪಗಳನ್ನು ಧ್ಯಾನ ಮಾಡಬಹುದು. ಕೈಯಲ್ಲಿ ಅಕ್ಷಮಾಲೆಯನ್ನು ಹಿಡಿದಿರುವಂತಹ, ಮತ್ತೆ ಶಂಖವನ್ನು ಹಿಡಿದಿರುವಂತಹ, ಜ್ಞಾನ ಮುದ್ರೆಯನ್ನು ಹಿಡಿದಿರುವ, ಪುಸ್ತಕವನ್ನು ಹಿಡಿದಿರುವ ಗಂಡು ಹೈಗ್ರೀವ ರೂಪ ಹೇಗಿದೆಯೋ ಹಾಗೇನೆ ಹೆಣ್ಣು ಹೈಗ್ರೀವ ರೂಪವನ್ನು ಚಿಂತನೆ ಮಾಡ್ಲಿಕ್ಕಂತೂ ಯಾವುದೇ ಒಂದು ಬಾಧಕನೂ ಇಲ್ಲ. ನಾನು ಮಾಡ್ತಿರೋದನ್ನ ನಿಮ್ಗೆ ಹೇಳ್ತೇನೆ. ಜಗತ್ತಿನಲ್ಲಿ ಜ್ಞಾನಿಗಳು, ಸಾಧಕರು ಅನೇಕ ಜನ ಇದ್ದಾರೆ. ಅವರೆಲ್ಲ ತಮಗೆ ಅನುಕೂಲ ಆಗುವಂತೆ ಮಾಡೇ ಮಾಡ್ತಾರೆ. ನಾನು ವೈಯಕ್ತಿಕವಾಗಿ ಒಬ್ಬ ರೈತ ಆದ್ರಿಂದ ಪೃಥ್ವಿಯಲ್ಲಿರುವಂತಹ ಹಳದಿ ಬಣ್ಣದ ಸ್ತ್ರೀರೂಪವನ್ನ, ಒಂದು ಕೈಯಲ್ಲಿ ಜ್ಞಾನ ಮುದ್ರೆಯನ್ನ, 4 ಕೈಗಳಲ್ಲಿ, ಕೆಳಗಿನ ಕೈಗಳಲ್ಲಿ ಬಲಕೈಯಲ್ಲಿ ಜ್ಞಾನ ಮುದ್ರೆಯನ್ನ, ಎಡಗೈಯಲ್ಲಿ ಸಸ್ಯದ ಫಸಲು ಇತ್ಯಾದಿಗಳನ್ನು ಹಿಡ್ಕೊಂಡಿರುವಂತಹದ್ದು, ಮತ್ತೆ ಮೇಲ್ಗಡೆ 2 ಕೈಗಳಲ್ಲಿ ಶಂಖಚಕ್ರವನ್ನು ಹಿಡಿದಿರುವಂತಹ ಹಳದಿ ಬಣ್ಣದ ಸ್ತ್ರೀರೂಪವನ್ನು ನಾನು ಚಿಂತನೆ ಮಾಡ್ತೇನೆ. ಎಲ್ಲಾ ಸಂದರ್ಭದಲ್ಲೂ ಮಾಡೇ ಮಾಡ್ತೇನೆ ಅಂತಲ್ಲ, ಕೆಲವು ಕಡೆ ಬಿಟ್ಟು ಬಿಡ್ತೇವೆ. ನಾವೆಲ್ಲ ಮಾಡುವುದು 10 ಗಾಯತ್ರಿ, 100 ನಾನು ಮಾಡೋದಿಲ್ಲ. ಅದನ್ನ ಎಲ್ಲರ ಎದುರಿಗೂ ನಾನು ಒಪ್ಕೋತೇನೆ. 100 ನಾನೇನು ಮಾಡ್ತಿಲ್ಲ. ಈ ಚಾಂದೋಗ್ಯ ಉಪನಿಷತ್ನಲ್ಲಿ ಹೇಳಿದ್ದನ್ನೇ ಎಲ್ಲವನ್ನೂ ಮಾಡಬೇಕಾದ್ರೆ 10 ಗಾಯತ್ರಿಯಲ್ಲಿ ಮಾಡ್ಲಿಕ್ಕೆ ಸಮಯನೇ ಸಿಗೋದಿಲ್ಲ. ನಮಗೆ ಸಾಧ್ಯ ಕೆಲವು ಸರಿ 100 ಮಾಡೋದಿದೆ ಯಾವ್ದಾದ್ರು ವಿಶೇಷ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಂತೆ ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿ 10 ಅವತಾರಗಳು, ಶರೀರದಲ್ಲಿರುವ ರೂಪ, ಹೃದಯದಲ್ಲಿರುವ ರೂಪ, ಸೂರ್ಯನಂತೆ ಹೊಳೆಯುವ ಸ್ತ್ರೀರೂಪ, ಹೆಣ್ಣು ಹೈಗ್ರೀವ ರೂಪ, ಮತ್ತೆ ಪೃಥ್ವಿಯಲ್ಲಿರುವ ಸ್ತ್ರೀರೂಪ, ಇದನ್ನೆಲ್ಲವನ್ನು ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಅದಿಲ್ಲದೆ ಹೋದ್ರೆ ಇಷ್ಟನ್ನೇ ಮಾಡೋದು ಇದೆ, ಕೇವಲ ಸರಳವಾಗಿ.